ಮಧು ಜೊತೆ ದೇವಸ್ಥಾನಕ್ಕೆ ಹೋಗಿದ್ದ. ದೇವ್ರೇ ಇಲ್ಲ ಅಂತ ಹೇಳ್ತಿದ್ದೆ. ಪಕ್ಕದಲ್ಲೇ ಮಧು ಇದ್ಲಲ್ಲ ಅಮ್ಮ. ಅಷ್ಟಕ್ಕೂ ನಾನ್ ಬದಲಾಗಿ ತುಂಬಾ ಟೈಮ್ ಆಯ್ತಮ್ಮ, ನಿನಗೆ ಗೊತ್ತಿಲ್ಲ ಅಷ್ಟೇ. ಓಹೋ, ನಿನ್ನನ್ ಹೀಗ್ ಬದಲಾಯಿಸಿದ್ ಯಾರೋ? ಇನ್ಯಾರಮ್ಮ, ಮಧುನೇ. ಅದ್ ನಿನಗೂ ಗೊತ್ತಲ್ವಾ? ಅಲ್ಲಿ ದೇವಸ್ಥಾನದಲ್ಲಿ ಪುರೋಹಿತರು ಕುಂಕುಮ ಇಟ್ಟು ಈ ದಾರ ಕಟ್ಟಿದ್ರು. ಹಾಗಂದ್ರೆ ಏನು? ನಾನು ಕರೆದ್ರೆ ಮಾತ್ರ ದೇವಸ್ಥಾನಕ್ಕೆ ಬರಲ್ಲ ಅಂತ್ಯಾ, ಆದ್ರೆ ಮಧು ಕರೆದ್ರೆ ಹೋಗ್ ಬಂದಿದ್ಯಾ? ಅಮ್ಮ ಪ್ಲೀಸ್ ಬಿಡು ಅಮ್ಮ. ತಮಾಷೆಗೆ ಹೇಳ್ದೆ ಬಿಡೋ. ಅದೇನೇ ಆಗಿರ್ಲಿ, ನೀನ್ ಇಷ್ಟಪಡೋ ಹುಡುಗಿ ಜೊತೆ, ನೀನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಜೊತೆ ದೇವ್ರ ದರ್ಶನ ಮಾಡ್ಕೊಂಡ್ ಬಂದಿದ್ಯಾ, ಅಷ್ಟು ಸಾಕು. ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದ್ಯಲ್ಲ, ಮಧುನಲ್ಲಿ ಏನಾದ್ರೂ ಬದಲಾವಣೆ ಕಾಣಿಸ್ತಾ ನಿನ್ಗೆ? ಅದೇ ಕಣೋ, ಅವಳ ಜೊತೆ ನಿನ್ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ಲು ಅಂತಂದ್ರೆ ಅವಳಿಗೆ ಎಲ್ಲೋ ನಿನ್ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇದೆ ಅಂತಾನೆ ಅಲ್ವಾ? ಅದು ನಿನಗೆ ಕಾಣಿಸ್ತಾ ಇಲ್ವಾ? ಅಮ್ಮ, ಹಂಗಾದ್ರೆ ಅವತ್ತು ಯಾವತ್ತೋ ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಒಟ್ಟಿಗೆನೆ ಹೋದ್ವಿ, ಹಾಗಂತ ಪ್ರೀತಿ ಇದೆ ಅಂತನಾ? ಆಗ್ಲೇ ಬೇರೆ ಈಗ್ಲೇ ಬೇರೆ ಕಣೋ. ಆಗ ನಿನ್ ಮನ್ಸಲ್ಲಿರೋ ಮಾತನ್ನ ನೀನ್ ಹೇಳಿರ್ಲಿಲ್ಲ, ಈಗ ಹೇಳಿದ್ಯಾ ಅಲ್ವಾ? ಅಂದ್ರೆ ಮಧು ನಿನ್ ಬಗ್ಗೆ ಯೋಚಿಸ್ತಾ ಇದ್ದಾಳೆ ಅಂತಾನೆ ತಾನೇ ಅರ್ಥ? ಅಮ್ಮ ನೀನ್ ಜೀನಿಯಸ್ ಅಮ್ಮ, ಎಲ್ಲ ನಂತರಾನೆ. ಅದೇನ್ ವಿಷಯ ಅಂತ ಹೇಳೋ. ನೀನ್ ಹೇಳಿದ್ದು ನಿಜಾನೇ ಅಮ್ಮ. ಮಧು ನನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ಅವಳ ಬಿಹೇವಿಯರ್ ಅಲ್ಲಿ ಏನೋ ಬದಲಾವಣೆ ಆಗಿದೆ. ನನ್ ಜೊತೆ ಹೊಸದಾಗಿ ಬಿಹೇವ್ ಮಾಡ್ತಿದ್ದಾಳೆ, ಮುಂಚೆ ಇದ್ದಂಗಿಲ್ಲ ಅಮ್ಮ. ನಿಜವಾಗ್ಲೂನಾ? ಹೌದಮ್ಮ. ಒಂದು ಮಾತ್ರ ಹೇಳ್ಬೋದು ಅಮ್ಮ, ಮಧು ಇಷ್ಟು ದಿನ ನಾನ್ ನೋಡಿದಂತ ಮಧು ಅಲ್ಲ. ಅವಳ ಮಾತಲ್ಲಿ, ವರ್ತನೆಯಲ್ಲಿ ತುಂಬಾ ಬದಲಾವಣೆ ಆಗಿದೆ. ಆ ಬದಲಾವಣೆನೆ ನಿಮ್ಮ ಪ್ರೀತಿಗೆ ಬುನಾದಿ ಕಂದ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಮ್ಮ. ದೇವ್ರೇ,